ನಮ್ಮ ಬಸ್ ಸ್ಟ್ಯಾಂಡಿನಿಂದ ಒಂದು ಸಣ್ಣ ಮೆರವಣಿಗೆ ಮುಖಾಂತರ ವೇದಿಕೆ ಹತ್ರ ಬಂದು ಅವರಿಗೂ ಕಾರ್ಯಕ್ರಮಗಳನ್ನೆಲ್ಲ ಕೊಟ್ಟು ಕಾರ್ಯಕ್ರಮವನ್ನು ನಡೆಸಲಿಕ್ಕಿದ್ದೇವೆ. 9ನೇ ತಾರೀಕಿಗೆ ನಾನು ಈಗಲೇ ಹೇಳಿದೆ, 9ನೇ ತಾರೀಕಿಗೆ ಬೆಳಿಗ್ಗೆ 9 ಗಂಟೆಗೆ ಜ್ಯೋತಿ ವೃತ್ತದಿಂದ ನಮ್ಮ ಶಾರದೆಯ ಪ್ರತಿಷ್ಠಾ ಮೆರವಣಿಗೆ ಆರಂಭವಾಗ್ತದೆ. 10:17ಕ್ಕೆ ನಮ್ಮ ದೇವಸ್ಥಾನದ ಮುಂಭಾಗದಲ್ಲಿ ಶಾರದಾ ದೇವಿಯ ಪ್ರತಿಷ್ಠೆ ನಡೀತದೆ. ಆ ನಂತರ ಮಧ್ಯಾಹ್ನ ನಂತರ 9ನೇ ತಾರೀಕಿಗೆ ಮಧ್ಯಾಹ್ನ ನಂತರ 3 ಗಂಟೆಗೆ ಒಂದು ಹಸಿರುವಾಣಿ ಮೆರವಣಿಗೆಯನ್ನು ನಾವು ಜ್ಯೋತಿ ವೃತ್ತದಿಂದ ತಗೊಳ್ತೇವೆ. ಹಸಿರುವಾಣಿ ಮೆರವಣಿಗೆ ಜೊತೆಯಲ್ಲೇ ಒಂದು ಕುಣಿತ ಭಜನೆಯನ್ನು ಕೂಡ ಎರಡನ್ನೂ ಜೋಡಿಸಿಕೊಂಡು ಒಂದೇ ಮೆರವಣಿಗೆಯನ್ನು ಮಾಡಿಕೊಂಡು 3 ಗಂಟೆಗೆ ನಾವು ಆರಂಭಿಸಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೇವೆ. ಇದರ ಹಸಿರುವಾಣಿ ಮೆರವಣಿಗೆ ಮುಖ್ಯ ಉದ್ದೇಶ ನಿಮಗೆಲ್ಲರಿಗೂ ಗೊತ್ತು. ನಾವು ಪ್ರತಿ ಸಲ 9 ದಿನದ ಕಾರ್ಯಕ್ರಮದಲ್ಲಿ 1 ದಿನ ಮಾತ್ರ ಅನ್ನ ಸಂತರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಅದು ಚಂಡಿಕೆಯಾಗದ ವಿಶೇಷ ದಿನದಂದು ಅನ್ನ ಸಂತರ್ಪಣೆಯನ್ನು ಮಾಡ್ತಾ ಇದ್ದೇವೆ. ನಾವು ಮಧ್ಯಾಹ್ನಕ್ಕೆ ಅದನ್ನು ಕಾರ್ಯಕ್ರಮವನ್ನು ತಗೊಳ್ತಾ ಇದ್ದೇವೆ. ಈ ಸಲ ನಾವು ಏನು ಮಾಡಿದ್ದೇವೆ ಅಂತ ಹೇಳಿದ್ರೆ, ಪ್ರತಿದಿನ ಕೂಡ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ದೃಷ್ಟಿಯಿಂದ ಪ್ರತಿದಿನ ರಾತ್ರಿ ಹೊತ್ತು ಸಾರ್ವಜನಿಕ ಅನ್ನ ಸಂತರ್ಪಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಒಂದು 3 ದಿನ ಹಗಲೊತ್ತು ಕೂಡ ನಾವು ಅನ್ನ ಸಂತರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಒಂದು ಮಕ್ಕಳ ದಸರಾ ದಿನ ಮಧ್ಯಾಹ್ನಕ್ಕೆ, ಮತ್ತು ಮಹಿಳಾ ದಸರಾ ದಿನ ಮಧ್ಯಾಹ್ನಕ್ಕೆ, ಇನ್ನೊಂದು ದಿನ ವಿಶೇಷವಾಗಿ ಒಂದು ಭಜನಾ ಉತ್ಸವ ಅಂತೇಳಿ ಬೆಳಗಿನಿಂದ ಸಂಜೆವರೆಗೆ ನಾವು ತಗೊಳ್ತೇವೆ. ಮಧ್ಯಾಹ್ನದವರೆಗೆ ಕುಳಿತು ಭಜನೆ ಆಡುವಂಥವರಿಗೆ, ಮಧ್ಯಾಹ್ನ ನಂತರ ಕುಣಿತ ಭಜನೆಯ ಒಂದು ಭಜನೋತ್ಸವ ಅಂತ ಸ್ಪರ್ಧೆ ಅಲ್ಲ, ಒಟ್ಟು ಆಯ್ದ ತಂಡಗಳನ್ನು ಒಂದು 8 ತಂಡಗಳನ್ನು ಹಾಕಿಕೊಂಡು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಈಗ 3 ದಿನ ಮುಖ್ಯವಾಗಿ ಹಗಲೊತ್ತಿನ ಅನ್ನದಾನವನ್ನು ಕೂಡ ನಾವು ಮಾಡ್ತೇವೆ. ಅನ್ನದಾನ ಮಧ್ಯಾಹ್ನದ ಹೊತ್ತಿಗೆ ಯಾಕೆ ಇಲ್ಲ ಅಂತಂದರೆ ಬೇರೆ ನಮ್ಮ ಕಾರ್ಯಕ್ರಮ ಏನಿದೆ ಇದಂತೆ ನಮ್ಮ ಶಾರದಾಂಬ ಇದರಿಂದ ಮಧ್ಯಾಹ್ನದ ಕಾರ್ಯಕ್ರಮ ಏನಿರುತ್ತಲ್ಲ, ಹೆಚ್ಚಾಗಿ ಸಂಜೆ ಕಾರ್ಯಕ್ರಮವೇ ಇರುವ ಕಾರಣ ಸಂಜೆ ಹೊತ್ತಿಗೆ ಎಲ್ಲದರೂ ಕೂಡ ಅನ್ನ ಸಂತರ್ಪಣೆಯನ್ನು ತಗೊಂಡಿದೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಎಲ್ಲ ಗುರಿನ ಭಕ್ತಾದಿಗಳು ಕೈ ಜೋಡಿಸಿಕೊಂಡು ಅನ್ನ ಸಂತರ್ಪಣೆಯಲ್ಲಿ ಕೂಡ ಅವರ ಸಹಕಾರವನ್ನು ನಾವು ಓದಲ್ಲಿ ಎಲ್ಲ ಬಯಸ್ತಾ ಇದ್ದೇವೆ. ಮತ್ತೆ ಏನಂತ ಹೇಳಿದರೆ, ಆವತ್ತು ರಾತ್ರಿಯೇ ನಮ್ಮ ಕಾರ್ಯಕ್ರಮ ಸಂಜೆ ಸಭಾ ಕಾರ್ಯಕ್ರಮದ ಅಂದರೆ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನಾ ಸಮಾರಂಭ ನಡೆಯಲಿಕ್ಕಿದೆ. ನಮ್ಮ ಸ್ಥಳೀಯವಾದಂಥ ಒಂದಷ್ಟು ಅತಿಥಿಗಳನ್ನು ನಾವು ಈಗಾಗಲೇ ಪ್ರತಿ ವರ್ಷ ನಾವು ಹಾಗೆ ಮಾಡೋದು. ಆಮಂತ್ರಣ ಪತ್ರಿಕೆಯಲ್ಲಿ ಆರಂಭದ ಉದ್ಘಾಟನಾ ಕಾರ್ಯಕ್ರಮ ಮತ್ತು ಸಮಾರೋಪ ಕಾರ್ಯಕ್ರಮದ ಅತಿಥಿಗಳನ್ನು ನಾವು ಸಪ್ರೇಟಾಗಿ ಒಂದು ಆಮಂತ್ರಣ ಪತ್ರಿಕೆಯನ್ನು ಮಾಡಿಕೊಂಡು ಅದರಲ್ಲಿ ಅವರ ಹೆಸರುಗಳನ್ನು ತಿಳಿಸುವುದು ಮಾಮೂಲಿ. ಹಾಗೆ ಈ ವರ್ಷ ಕೂಡ ನಾವು ಸ್ಥಳೀಯವಾದಂಥ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸ್ಥಳೀಯವಾದಂಥ ಅತಿಥಿಗಳನ್ನು ನಾವು ಕರೀತೇವೆ. ಹಾಗೆ ಕೊನೆಯ ದಿನದ ಸಮಾರೋಪ ಕಾರ್ಯಕ್ರಮ ಕೂಡ ಸ್ವಲ್ಪ ಸಲ ಒಂದು ಸಣ್ಣ ಇದಿದೆ, ಏನು ಕೋಡ್ ಆಫ್ ಕಂಡಕ್ಟ್ ಏನೋ ಬಂದಿದೆ ಚುನಾವಣಾ ಇದರಿಂದಾಗಿ. ಹಾಗಾಗಿ ನೋಡೋಣ ಆ ಸಂದರ್ಭಕ್ಕೆ ಯಾರ್ಯಾರು ಸಿಗ್ತಾರೆ, ಹೇಗೆ ಅದನ್ನು ಮಾಡ್ಕೊಳ್ಬೋದು ಅನ್ನೋದರ ದೃಷ್ಟಿಯಿಂದ ಒಂದಷ್ಟು ಗಣ್ಯರನ್ನೆಲ್ಲ ಕರ್ಕೊಂಡು ಹೋದು ಸಮಾರಂಭ ಕೂಡ ಮಾಡಬೇಕು ಅನ್ನೋಂಥ ಒಂದು ಆಲೋಚನೆ ಇದೆ. ಆ ನಂತರ ಇನ್ನೊಂದೇನು ಮುಗಿದಿರೋದೇ ನಾನು ಭಜನಾ ಕಾರ್ಯಕ್ರಮದ ಒಂದು ದಿನ ಹಗಲಿನ ಹೊತ್ತು ಕಾರ್ಯಕ್ರಮ, ಅದು ಕೂಡ ಎಲ್ಲರ ಕೂಡ ಸಹಕಾರ ನೀಡಬೇಕಾಗ್ತದೆ. ಇನ್ನೊಂದು ವಿಶೇಷವಾದಂಥ ನಮ್ಮ ಈ ವರ್ಷದ ಪ್ರತ್ಯೇಕ ಕಾರ್ಯಕ್ರಮ ಅಂತ ಹೇಳಿದ್ರೆ, ಒಂದು ನಮ್ಮ ಚಂಡಿಕಾ ಯಾಗವನ್ನು ನಮ್ಮ ಮಧ್ಯಾಹ್ನ ಹೊತ್ತು ಮಾಡೋದು, ರಾತ್ರಿ ಹೊತ್ತು ಮಾಡ್ತಾ ಇದ್ದೇವೆ. ಒಂಥರ ವಿಶಿಷ್ಟ ರೀತಿಯಲ್ಲಿ ನಾವು ಈ ಸಲ ಅದನ್ನು ಮಾಡಬೇಕು ಅಂತ ಇದ್ದೇವೆ. ತುಂಬ ಚೆನ್ನಾಗಿ ಎಲ್ಲ ಬಂದಂಥ ಭಕ್ತಾದಿಗಳನ್ನು ಪೂರ್ತಿಯಾಗಿ ಅದರಲ್ಲಿ ಇನ್ವಾಲ್ವ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಕಾರ್ಯಕ್ರಮವನ್ನು ವಿಶಿಷ್ಟ ರೀತಿಯಲ್ಲಿ ಮಾಡಬೇಕು ಅನ್ನುವಂಥ ಆಲೋಚನೆ ಇದೆ. ಅದು ಕೂಡ ಎಲ್ಲ ಸಾರ್ವಜನಿಕರಲ್ಲಿ ನಮ್ಮೊಂದು ವಿನಂತಿ ಅಂತ ಹೇಳಿದರೆ, ಈ ಕಾರ್ಯಕ್ರಮವನ್ನು ಪೂರ್ತಿಯಾಗಿ ನಾವು ಭಾಗವಹಿಸಿಕೊಳ್ಬೇಕು ಅನ್ನುವಂಥ ಒಂದು ಇದು. ಮತ್ತು ಕೊನೆಗೆ ಏನಂತಂದರೆ, ಒಂದು ದಿನದ ಆರ್ಕೆಸ್ಟ್ರಾ ಕಾರ್ಯಕ್ರಮ ನಾವು ಇಟ್ಕೊಂಡಿದ್ದೇವೆ. ಪ್ರತಿದಿನ ನಾವು ಸಾಮಾನ್ಯವಾಗಿ ನಮ್ಮ ಮಂಗಳೂರು ಈ ಭಾಗದ ಸ್ಥಳೀಯವಾದಂಥ ಒಂದು ತಂಡಗಳನ್ನು ಕರೆದು ಅದನ್ನು ಕೂಡ ಅದ್ದೂರಿಯಾಗಿ ಮಾಡ್ತೇವೆ. ಸುಮಾರು 1.5 ಲಕ್ಷ 2 ಲಕ್ಷ ರೂಪಾಯಿ ಖರ್ಚು ಮಾಡಿಕೊಂಡು ಪ್ರತಿ ವರ್ಷ ಮಾಡ್ತೇವೆ. ಈ ಸಲ ಆಗಲ್ಲ. ಈ ಸಲ ನಾವು ಏನು ಮಾಡಿದ್ದೇವೆ ಅಂತ ಹೇಳಿದರೆ, ಸರಿಗಮಪ ಇದರಲ್ಲಿ ಇರುವಂಥ ಸ್ಟಾರ್ ಸಿಂಗರ್ಸ್ಗಳನ್ನು ಒಂದು 4-5 ಜನರನ್ನು ಈಗಾಗಲೇ ನಾವು ಕಾಂಟ್ಯಾಕ್ಟ್ ಮಾಡ್ಕೊಂಡಿದ್ದೇವೆ. ದರ್ಶನ್ ನಾರಾಯಣ್ ಅವರ ನೇತೃತ್ವದಲ್ಲಿ, ಅಂದರೆ ಸರಿಗಮಪ ಅದರಲ್ಲಿ ಪ್ರಶಸ್ತಿಯನ್ನು ಪಡ್ಕೊಂಡಂಥ ಬಂದಂಥ ಅದೇ ತಂಡದಲ್ಲಿ ಒಂದು 4-5 ಜನರನ್ನು ಪ್ರತಿ ವರ್ಷದವರನ್ನು ಕೂಡ ವಿನ್ನರ್ಸನ್ನು ನಾವು ತಗೊಂಡಿದ್ದೇವೆ. ಅದರ ಜೊತೆಯಲ್ಲೇ ಈಗಾಗಲೇ ಮಧುಡನವರಲ್ಲೇ ಮಾತನಾಡಿದ್ದಾರೆ, ನಮ್ಮ ಗುರುಕಿರಣ್ ಅವರನ್ನು ಕೂಡ ಒಂದು ಅತಿಥಿಯಾಗಿ ಕರಿಬೇಕು ಅನ್ನೋಂಥ ಆಲೋಚನೆ ಇದೆ. ಅವರನ್ನು ಕೂಡ ಆ ಸಂದರ್ಭದಲ್ಲಿ ನಾವು 10 ದಿನ ಮೊದಲೇ ಅದನ್ನು ಮಾತಾಡಿ ನಾವು ಬರ್ತೇವೆ ಅಂತೇಳಿ ಮಾತಾಡಿಕೊಂಡೇವೆ. ಒಂದು ಗುರುಕಿರಣ್ ಅವ್ರನ್ನ ಮಾತಾಡಬೇಕು. ಒಂದೇ ವೇಳೆ ಅವರು ಆ ಸಂದರ್ಭದಲ್ಲಿ ಏನಾದರೂ ಬೇರೆ ದೊಡ್ಡ ಕಾರ್ಯಕ್ರಮ ಇದು ಸಿಗಲಿಲ್ಲ ಅಂತಾದರೆ ಇನ್ನು ಬೇರೆ ಕೂಡ ನಾವು ಆಲೋಚನೆ ಮಾಡ್ತಾ ಇದ್ದೇವೆ. ಒಂದು ವಿಜಯ್ ಪ್ರಕಾಶ್ ಅವರನ್ನು ಕೂಡ ಮಾತಾಡಿಸಲಿಕ್ಕೆ ಬೇಕಾದಂಥ ಒಂದು ವ್ಯವಸ್ಥೆ ಆಗ್ತಾ ಇದೆ. ಅದರ ಜೊತೆಯಲ್ಲಿ ನಮ್ಮ ಸಂಗೀತ ಅರ್ಜುನ್ ಜನ ಇವರನ್ನು ಕೂಡ ಮಾತನಾಡಿಸುವಂಥ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಈ ಎಲ್ಲ ಇದರ ಜೊತೆಯಲ್ಲಿ ಒಟ್ಟು ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ ಹೇಗೂ ಅದ್ದೂರಿಯಾಗಿ ನಾವು ನಡೆಸ್ತಾ ಇದ್ದೇವೆ, ಅಷ್ಟೇ ಅದ್ದೂರಿಯಾಗಿ ಧಾರ್ಮಿಕ ಕಾರ್ಯಕ್ರಮವನ್ನು ಕೂಡ ಜೊತೆಯಲ್ಲಿ ನಾವು ಇಟ್ಟುಕೊಂಡಿದ್ದೇವೆ. ಎಲ್ಲರ ಸಹಭಾಗಿತ್ವದಲ್ಲಿ
ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಾವು ಕೂಡ ಸೇರಿಸಿಕೊಂಡು ಹೊಸ ಸಮಿತಿಯನ್ನು ರಚನೆ ಮಾಡಿದ್ದೇವೆ. ಸೊ ಅದರಲ್ಲಿ ನನ್ನನ್ನು ನೀವೆಲ್ಲರೂ ಸೇರಿ ಅಧ್ಯಕ್ಷನಾಗಿ ಮಾಡಿದ್ವಿ. ಒಪ್ಪತ್ತೊಂದಿಗೆ ನಾನು ಎಲ್ಲರಿಗೆ ಇನ್ನೊಂದು ಹೇಳ್ತಾ ಬಂದಿರುವಂಥ ಎಲ್ಲ ಪತ್ರಕರ್ತ ಮಿತ್ರರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ನಿಮ್ಮಲ್ಲಿ ಪ್ರಪ್ರಥಮವಾಗಿ ವಿನಂತಿ ಮಾಡಿದ್ರು. ಸೊ ಯಾವುದೇ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಹೇಳಿದರೆ ನಮಗೆ ಮಾಧ್ಯಮಗಳು ಅತ್ಯಗತ್ಯ. ಮಾಧ್ಯಮದಲ್ಲಿ ನೀವೆಲ್ಲರೂ ಕೂಡ ಸುಳ್ಯ ತಾಲೂಕಿನಾದ್ಯಂತ ಈ ಕಾರ್ಯಕ್ರಮದ ಬಗ್ಗೆ ಪ್ರಚಾರವನ್ನು ಕೊಟ್ಟು ಪ್ರತಿಯೊಂದು ಮನೆ ಕೂಡ ಈ ಕಾರ್ಯಕ್ರಮದ ವಿಶೇಷತೆ ಹಾಗೂ ಕಾರ್ಯಕ್ರಮ ಹೇಗೆ ನಡೆಯುತ್ತದೆ ಅಂತ ಹೇಳುವಂಥದ್ದನ್ನು ನೀವು ತಿಳಿಸಬೇಕು ಅಂತ ಪ್ರಪ್ರಥಮವಾಗಿ ನಿಮ್ಮಲ್ಲಿ ಕೇಳಿಕೊಳ್ತೇನೆ. ತದನಂತರ ನಾನು ಸುಳ್ಯ ದಸರಾ ಹಬ್ಬವನ್ನು ನಾನು ನಡೆಸ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ಪ್ರತಿ ದಿವಸವೂ ಕೂಡ ಈ ದಸರಾ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಬೇಕು. ನಿಮಗೆ ಗೊತ್ತಿದೆ, ದಸರಾ ಕಾರ್ಯಕ್ರಮ ಪ್ರತಿ ದಿವಸವೂ ಕೂಡ ಸಂಜೆ ರಾತ್ರಿ ಲೇಟಾಗಿಗೋಸ್ಕರ ನಾವು ಪ್ರತಿ ದಿವಸವೂ ಕೂಡ ಅನ್ನ ಸಂತರ್ಪಣೆ ವ್ಯವಸ್ಥೆಯನ್ನು ಮಾಡಿದ್ದೇವೆ. ನೀವೆಲ್ಲರೂ ಬರ್ಬೋದು, ಎಲ್ಲರೂ ಫ್ಯಾಮಿಲಿ ಎಲ್ಲರೂ ಬಂದು ಊಟ ಮಾಡಿಕೊಂಡು ಆರಾಮದಲ್ಲಿ ಮನೆ. ಈಗಾಗಲೇ ನಮ್ಮ ಸೇವಾ ಸಮಿತಿ ಅಧ್ಯಕ್ಷರು ಕೂಲಂಕುಷವಾಗಿ ಹೇಳಿದ್ದಾರೆ. ನನ್ನ ವಿನಂತಿ, ನಿಮ್ಮ ಸುಳ್ಯದ ದಸರಾ ಅಂತ ವಿಚಾರ ಮಾಡಿಕೊಂಡು ಎಲ್ಲ ಕಾರ್ಯಕ್ರಮಗಳಲ್ಲಿ ನಿಮ್ಮ ಭಾಗವಹಿಸಿಕೆ ನಮಗೆ ಬಹಳ ಅವಶ್ಯಕತೆ. ಅದೇ ಥರ ಕೊನೆಯ ದಿವಸದ ವಿಜೃಂಭಣೆಯ ನಾವೇನು ಟ್ಯಾಬ್ಲೋಗಳು ಹೋಗ್ತಾ ಇರ್ತದೆ, ನೀವೆಲ್ಲರೂ ಕೂಡ ಸುಳ್ಯ ತಾಲೂಕಿನ ಪ್ರತಿಯೊಬ್ಬರು ಕೂಡ ದಯವಿಟ್ಟು ನಿಮ್ಮ ಮನೆಯವರನ್ನ ಕಾರಿನಲ್ಲಿ ಕೂರಿಸಿಕೊಂಡು ರೋಡಲ್ಲಿ ಕಾರ್ನಲ್ಲೇ ಹೋಗ್ತಾ ಟ್ಯಾಬ್ಲೋಗಳನ್ನು ತೋರಿಸಬೇಡಿ. ರಸ್ತೆಗಳಲ್ಲಿ ಕಷ್ಟ ಆಗುತ್ತೆ. ಅದಕ್ಕಿಂತ ನೀವುಗಳು ಕೂಡ ನಮ್ಮ ಜೊತೆ ಬಂದು ರಸ್ತೆಯಲ್ಲಿ 4 ಹೆಜ್ಜೆಯನ್ನು ಹಾಕಿ ನಿಮ್ಮ ವಾಹನಗಳನ್ನು ಬದಿಯಲ್ಲೆಲ್ಲಾದರೂ ಪಾರ್ಕ್ ಮಾಡಿ ಈ ಒಂದು ಶೋಭಾಯಾತ್ರೆ ವಿಜೃಂಭಣೆ ಆಗಿ ನಡಿಲಿಕ್ಕೆ ಪ್ರತಿಯೊಬ್ಬರ ಸುಳ್ಯ ತಾಲೂಕಿನ ಜನತೆಯ ಸಹಕಾರ ಬೇಕು ಅಂತ ನಾನು ಈ ಮೂಲಕ ಕೇಳಿಕೊಳ್ತಿದ್ದೇನೆ. ಮತ್ತೆ ಸುಳ್ಯ ಪೊಲೀಸ್ ಇಲಾಖೆ, ರೆವಿನ್ಯೂ ಇಲಾಖೆ ತಮ್ಮೆಲ್ಲರಲ್ಲಿ ನಾನು ಈ ಮೂಲಕ ವಿನಂತಿ ಮಾಡಿಕೊಳ್ತಿದ್ದೇನೆ. ನಿಮ್ಮೆಲ್ಲರ ಸಹಕಾರ ನಮಗೆ ಬೇಕು. ವಿವಿಧ ಅಡಚಣೆಗಳಿರ್ಬೋದು, ಅದು ಕೋಡ್ ಆಫ್ ಕಂಡಕ್ಟ್ ಇರ್ಬೋದು, ಬೇರೆ ಯಾವುದೋ ಕ್ಷೇತ್ರದಲ್ಲಿ ಬೇರೆ ಯಾವುದೋ ಜಾಗದಲ್ಲಿ ಯಾವುದೋ ತೊಂದರೆಗಳಾದಾಗ ಅದನ್ನು ಇಲ್ಲಿಗೆ ಅನುಭವಿಸಬೇಡಿ. ಪ್ರತಿಯೊಂದು ನೀವು ಜಿಲ್ಲಾಡಳಿತ ಇರ್ಬೋದು, ತಾಲೂಕು ಆಡಳಿತ ಇರ್ಬೋದು, ನಗರ ಆಡಳಿತ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ನೀವೆಲ್ಲರೂ ಕೂಡ ನಿಮ್ಮ ದಸರಾ, ನಿಮ್ಮ ಮನೆಯ ದಸರಾ, ನಿಮ್ಮ ಸುಳ್ಯದ ದಸರಾ ಅಷ್ಟು ಅಚ್ಚುಕಟ್ಟಾಗಿ ನಡಿಬೇಕು ಅಂತ ನೀವು ನಮ್ಮ ಸಮಿತಿಯ ಜೊತೆ ಕೈ ಜೋಡಿಸಬೇಕು ಅಂತ ಈ ಮೂಲಕ ಮತ್ತೆ ನಾನು ಎಲ್ಲ ಆಡಳಿತ ವರ್ಗದವರಿಗೆ ಈ ಮೂಲಕ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅದರ ನಂತರ ನಮ್ಮ ಈ ಸಮಿತಿಗೆ ಈಗಾಗಲೇ ಒಂದಷ್ಟು ಸಂಘ ಸಂಸ್ಥೆಗಳು, ಊರಿನ ಹಿರಿಯರು ಎಲ್ಲರೂ ಕೈ ಜೋಡಿಸಿದ್ರಿ. ಇನ್ನೂ ಕೂಡ ಮತ್ತಷ್ಟು ನಿಮ್ಮ ಸಹಕಾರವನ್ನು ಕೇಳ್ತಾ ಆ ಕಾರ್ಯಕ್ರಮ ಚೆನ್ನಾಗಿ ಆಗುವುದಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಮತ್ತೆ ಕೇಳ್ತಾ ಎಲ್ಲರೂ ಈ ದಸರಾ ಉತ್ಸವದಲ್ಲಿ ಬಂದು ಭಾಗಿಯಾಗೋಣ, ಈ ದಸರಾವನ್ನು ಯಶಸ್ವಿಗೊಳಿಸೋಣ ಅಂತ ಹೇಳ್ತಾ ನನ್ನ ಮಾತು. ವಿಭಿನ್ನ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮವು ಹಾಗೂ ಬಂದ ಭಕ್ತಾದಿಗಳಿಗೆ ತೊಂದರೆಯಾಗದಂತೆ ಎಲ್ಲ ದಿವಸವೂ ರಾತ್ರಿ ಅನ್ನದಾನದ ವಿಷಯವೂ ಮಾಡಿದರಲ್ಲಿ ನಮಗೆ ಸಾಧಾರಣವಾಗಿ ಊರಿನ ಹಲವು ನಾಗರಿಕರು ಮುಂದೆ ಬಂದು ಪ್ರಾಯೋಜಕ ಮಾಡಲು ಒಪ್ಪಿಕೊಂಡಿರುತ್ತಾರೆ. ಇನ್ನೂ ಹೆಚ್ಚಿನ ಪ್ರಾಯೋಜಕರು ಬಂದು ನಮ್ಮ ಈ ಕಾರ್ಯಕ್ರಮಕ್ಕೆ ಸಹಕರಿಸಬೇಕೆಂದು ಹಾಗೂ ನಾವು ನಮ್ಮ ಇಬ್ಬರು ಮೊದಲು ಮಾತನಾಡಿದವರು ಹೇಳಿದಂತೆ ಎಲ್ಲರೂ ಸ್ವತಃ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ನೋಡಿ ಕಾರ್ಯಕ್ರಮ ಏನಂತ ಹೇಳಿದರೆ, ನೂತನವಾಗಿ ಈ ಸಮಿತಿಯಲ್ಲಿ ಸುಳ್ಯ ನಗರ ಇರ್ಬೋದು, ತಾಲೂಕಿನ ವಿವಿಧ ಕಡೆಯಲ್ಲಿರತಕ್ಕಂಥ ಗಣ್ಯ ವ್ಯಕ್ತಿಗಳು ಎಲ್ಲರೂ ಒಟ್ಟು ಸೇರಿಸಿ ಕೈ ಜೋಡಿಸಿ ಶಾರದಾ ಮಾತೆಯ ಈ ಉತ್ಸವದ ಸುಳ್ಯ ದಸರಾ ಮಹೋತ್ಸವದಲ್ಲಿ ಒಗ್ಗೂಡಿದ್ದಾರೆ. ಸುಳ್ಯದ ನಾಡಿನ ಸಮಸ್ತ ಜನರಿಗೆ ಇವರೊಂದು ಸಂಘಟನೆಯಲ್ಲಿ ಉತ್ತಮವಾದಂಥ 9 ದಿನಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನರನ್ನು ಹೆಚ್ಚಿನ ರೀತಿಯಲ್ಲಿ ಆಕರ್ಷಣೆ ಮಾಡಿ ಈಗಾಗಲೇ ಸುಳ್ಯ ದಸರಾ ಅಂತ ಹೇಳಿದರೆ ಸುಳ್ಯದ 2ನೇ ಜಾತ್ರೆ ಅಂತೇಳಿ